ಜೂನ್ 21 ವಿಶ್ವ ಯೋಗ ದಿನ. ಈ ಹಿನ್ನೆಲೆಯಲ್ಲಿ ಲೈಫ್ ಎಟರ್ನಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಬೃಹತ್ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಿನ ತ್ರಿಪುರವಾಸಿನಿಯಲ್ಲಿ ಸಹಜ ಯೋಗ ನಡೆಯಲಾಗ್ತಿದೆ. ಹಾಗಿದ್ರೆ ಸಹಜ ಯೋಗ ಅಂದ್ರೆ ಏನು? ಇದು ಆರಂಭ ಆಗಿದೆ ಹೇಗೆ? ಅದು ಯಾವ ವಿಚಾರ ಅಂತೀರಾ? ಬನ್ನಿ ನೋಡೋಣ. ಸಹಜ ಯೋಗದ ಕಿರುಪರಿಚಯ. ಸಹಜ ಯೋಗ ನಿಸ್ಸಂಶಯವಾಗಿ ಅಪೂರ್ವವಾದ ಧ್ಯಾನ ಮಾರ್ಗವಾಗಿದೆ. ಪರಮ ಪೂಜ್ಯ ಶ್ರೀ ಮಾತಾಜಿ ನಿರ್ಮಲಾದೇವಿಯವರು 1970ರಲ್ಲಿ ಸುಲಭವಾದ ಈ ಧ್ಯಾನ ಕ್ರಮವನ್ನು ರೂಪಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಶ್ರೀ ಮಾತಾಜಿಯವರು ಪಿ.ಕೆ. ಸಾಲ್ವೆ ಮತ್ತು ಕಾರ್ನೇಲಿಯಾ ದಂಪತಿಗಳಿಗೆ 21 ಮಾರ್ಚ್ 1923ರಲ್ಲಿ ಮಧ್ಯಪ್ರದೇಶದ ಚಿಂದ್ವಾಡದಲ್ಲಿ ಜನಿಸಿದರು. ರಾಷ್ಟ್ರಪ್ರೇಮಿಗಳಾದ ಇವರ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಲ್ಲದೆ ತಮ್ಮದೆಲ್ಲವನ್ನೂ ದೇಶಕ್ಕಾಗಿ ತ್ಯಾಗ ಮಾಡಿದ್ದರು. ಕೆಲವು ಸಮಯ ಶ್ರೀ ಮಾತಾಜಿ ಮಹಾತ್ಮ ಗಾಂಧಿಯವರ ಆಶ್ರಮದಲ್ಲಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ್ದರು. ಶ್ರೀ ಮಾತಾಜಿಯವರು ಸಿ.ಪಿ. ಶ್ರೀವಾಸ್ತವ ಅವರೊಡನೆ ವಿವಾಹವಾಗಿದ್ದರು. ಕೇಂದ್ರ ಸರ್ಕಾರದ ಅತಿ ಉನ್ನತ ಹುದ್ದೆಯಲ್ಲಿದ್ದ ಶ್ರೀವಾಸ್ತವ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಉಪಕಾರ್ಯದರ್ಶಿಗಳಾಗಿದ್ದರು. ಶ್ರೀ ಮಾತಾಜಿ ನಿರ್ಮಲಾದೇವಿಯವರು 1970ರಲ್ಲಿ ಸಹಜಯೋಗ ಧ್ಯಾನ ಕ್ರಮವನ್ನು ರೂಪಿಸಿದ ದಿನದಿಂದ ಬಹಳ ಶ್ರಮಪಟ್ಟು ದೇಶ ವಿದೇಶಗಳಲ್ಲಿ ಸಂಚರಿಸಿ ಸಹಜಯೋಗ ಧ್ಯಾನ ವಿಧಾನದ ಮೂಲಕ ಸಾವಿರಾರು ಜನರಿಗೆ ಆತ್ಮ ಸಾಕ್ಷಾತ್ಕಾರವನ್ನು ಅನುಗ್ರಹಿಸಿ ಅವರ ಜೀವನ ಸಾರ್ಥಕಗೊಳಿಸಿದ್ದಾರೆ. ಸಹಜ ಯೋಗ ಅಭ್ಯಾಸದಿಂದ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಭಾವನೆಗಳನ್ನು ಮೀರಿದ ಅಂತರ್ಗತ ಚೈತನ್ಯ ಶಕ್ತಿಯ ಅದ್ಭುತ ಅನುಭವ ಆಗುತ್ತದೆ. ಸಹಜ ಎಂದರೆ ಪ್ರಕೃತಿ ಸಹಜವು ನಮ್ಮೊಂದಿಗೆ ಜನಿಸಿದ್ದು ತಂತಾನೇ ಸ್ಫುರಿತಗೊಳ್ಳುವುದು ಎಂದರ್ಥ. ನಮ್ಮೊಂದಿಗೆ ಜನಿಸಿದ ನಮ್ಮೊಳಗೆ ಇರುವ ಅಂತಃಶಕ್ತಿ ಕುಂಡಲಿನಿ ಶಕ್ತಿ. ಇದು ಸರ್ವವ್ಯಾಪಿಯಾದ ಪರಮಾತ್ಮನ ಚೈತನ್ಯದೊಂದಿಗೆ ಒಂದಾಗುವುದೇ ಯೋಗ. ಸಹಜವಾಗಿ ಲಭಿಸಬಲ್ಲ ಈ ಯೋಗ ವಿಧಾನಕ್ಕೆ ಶ್ರೀ ಮಾತಾಜಿ ಅವರು ಸಹಜ ಯೋಗ ಎಂದು ಸರಳವಾದ ಹೆಸರನ್ನಿಟ್ಟಿದ್ದಾರೆ. ಪ್ರತಿ ವ್ಯಕ್ತಿಯ ಬೆನ್ನು ಮೂಳೆಯ ಬುಡದಲ್ಲಿ ತ್ರಿಕೋನಾಕಾರದ ಮೂಳೆಯ ನಡುವೆ 3.5 ಸುತ್ತು ಹಾಕಿಕೊಂಡ ಈ ಕುಂಡಲಿನಿ ಶಕ್ತಿಯ ಜೊತೆಗೆ ಇಡ, ಪಿಂಗಳ, ಸುಷುಮ್ನ ಎನ್ನುವ 3 ನಾಡಿಗಳು ಮತ್ತು ಮೂಲಾಧಾರ, ಸ್ವಾದಿಷ್ಠಾನ, ನಾಭಿ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಎನ್ನುವ 7 ಚಕ್ರಗಳಿವೆ. ಸಹಜಯೋಗ ತಿಳಿಸುವ ಧ್ಯಾನ ಕ್ರಮವನ್ನು ಚೆನ್ನಾಗಿ ಪಾಲಿಸುವ ಯಾವುದೇ ವ್ಯಕ್ತಿಗೆ ಈ ಕುಂಡಲಿನಿ ಶಕ್ತಿಯ ಅನುಭವ ಖಂಡಿತ ಆಗುತ್ತದೆ. ಜಾಗೃತಗೊಂಡ ಕುಂಡಲಿನಿ ಶಕ್ತಿಯ ಅನುಭವವನ್ನು ಆತ್ಮಜಾಗೃತಿ ಅಥವಾ ಆತ್ಮ ಸಾಕ್ಷಾತ್ಕಾರ ಎನ್ನುತ್ತಾರೆ. ಈ ದಿವ್ಯಾನುಭವ ಬೇಕೆಂಬ ನಿಜವಾದ ಆಸೆಯಿಂದ ಸಹಜ ಯೋಗ ಧ್ಯಾನಕ್ಕೆ ಕುಳಿತಾಗ ಈ ಸೂಕ್ಷ್ಮ ಶಕ್ತಿ ಸುಷುಮ್ನಾ ನಾಡಿಯಲ್ಲಿ ಹರಿಯುತ್ತದೆ. ನಮ್ಮಲ್ಲಿನ ಚಕ್ರಗಳನ್ನು ಜಾಗೃತಗೊಳಿಸಿ ಬಲಗೊಳಿಸುತ್ತಾ ಆಜ್ಞಾಚಕ್ರ ದಾಟಿ ಸಹಸ್ರದಳ ಸ್ವರೂಪಿ ಸಹಸ್ರಾರ ಚಕ್ರ ತಲುಪುತ್ತದೆ. ಸರ್ವವ್ಯಾಪಿಯಾದ ಪರಮಾತ್ಮನ ಜೊತೆ ಒಂದಾದ ಅನುಭವ ನೀಡುತ್ತದೆ. ಆಗ ಧ್ಯಾನಿಯ ತಲೆ, ಸುಳಿ, ಅಂಗೈ ಮತ್ತು ಬೆರಳುಗಳಲ್ಲಿ ತಂಪಾದ ಗಾಳಿಯ ತರಂಗಗಳೇಳುತ್ತವೆ. ಇದು ಪರಮಾತ್ಮನ ಪ್ರೇಮದ ಹರಿವು. ಧ್ಯಾನಿಯು ಈ ತರಂಗಗಳ ತಂಪಾದ ತಣ್ಣನೆ ಅನುಭವವನ್ನು ಆನಂದಿಸುತ್ತಾ ಹಾಯಾಗಿ ತನ್ನನ್ನೇ ಮರೆತು ಪ್ರಶಾಂತ ಸ್ಥಿತಿಯನ್ನು ತಲುಪುತ್ತಾನೆ. ಭಾರತವಲ್ಲದೆ ವಿಶ್ವಾದ್ಯಂತ 160ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಸಾವಿರಾರು ಜನ ಆತ್ಮ ಜಾಗೃತಿಯ ಅನುಭವ ಪಡೆಯುತ್ತಿದ್ದಾರೆ. ಸಹಜಯೋಗ ಧ್ಯಾನ ಕಲಿತು ಇತರ ಆಸಕ್ತರಿಗೂ ಉಚಿತವಾಗಿ ಕಲಿಸುತ್ತಿದ್ದಾರೆ. ಸಹಜ ಯೋಗ ಕ್ರಮಗಳನ್ನು ವೈಜ್ಞಾನಿಕವಾಗಿ ನಿರೂಪಿಸಬಹುದು. ಮನೋದೈಹಿಕ ಆರೋಗ್ಯಕ್ಕಾಗಿ ಸಹಜ ಯೋಗ ಒಂದು ಪರ್ಯಾಯ ಚಿಕಿತ್ಸಾ ಕ್ರಮ ಎಂದು ಭಾರತ ವೈದ್ಯಕೀಯ ಸಂಘ ಮನ್ನಣೆ ಕೊಟ್ಟಿದೆ. ಸಹಜ ಯೋಗ ಧ್ಯಾನದಿಂದ ಮನೋದೈಹಿಕ ಆರೋಗ್ಯದ ಮೇಲೆ ಆಗುವ ಪರಿಣಾಮ ಮತ್ತು ಲಾಭ ಕುರಿತು ನಮ್ಮ ದೇಶ ಹಾಗೂ ಇತರ ದೇಶಗಳಲ್ಲಿ ವೈದ್ಯಕೀಯ ಮತ್ತು ಮನೋವೈದ್ಯಕೀಯ ಅಧ್ಯಯನಗಳನ್ನು ನಡೆಸಲಾಗಿದೆ. ಅಧ್ಯಯನಗಳನ್ನು ಕೈಗೊಂಡ ಡಾಕ್ಟರುಗಳು, ಮನೋವೈದ್ಯರು ಮತ್ತು ಸಂಶೋಧಕರು ಒತ್ತಡ ಕಡಿಮೆ ಆಗುವಲ್ಲಿ, ಶಾಂತ ಮನಸ್ಥಿತಿ ನೀಡುವಲ್ಲಿ ಸಹಜ ಯೋಗ ಬಹಳ ಪರಿಣಾಮಕಾರಿ ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ. ದೆಹಲಿ ವಿಶ್ವವಿದ್ಯಾನಿಲಯವು ಸಹಜಯೋಗವನ್ನು ಅಧ್ಯಯನ ವಿಷಯವಾಗಿ ಅನುಮೋದಿಸಿದೆ. ಸಹಜಯೋಗ ಧ್ಯಾನ ಕ್ರಮದ ತಂತ್ರಗಳನ್ನು ಸಂಶೋಧನೆಗೆ ಬಳಸಿದ ಅನೇಕರು MD ಮತ್ತು ಡಾಕ್ಟರೇಟ್ ಪದವಿಗಳನ್ನು ಪಡೆದಿರುತ್ತಾರೆ.
ಮುಂಬಯಿಯ ವಾಶಿ ಎಂಬಲ್ಲಿ ಶ್ರೀ ಮಾತಾಜಿಯವರು ಅಂತಾರಾಷ್ಟ್ರೀಯ ಸಹಜ ಯೋಗ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ಪರಿಣಿತ ಡಾಕ್ಟರುಗಳು ಸಹಜ ಯೋಗ ಕ್ರಮಗಳಾದ ಚಕ್ರಶುದ್ಧಿ ಮತ್ತು ಸೂಕ್ಷ್ಮ ಶರೀರದ ಸಮತೋಲನೆ ಮುಂತಾದವುಗಳಿಂದ ವ್ಯಕ್ತಿಯ ಮನೋದೈಹಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡುತ್ತಾರೆ. ನಮ್ಮೊಳಗಿನ ಅಸಮತೋಲನೆಯನ್ನು ನಿವಾರಣೆ ಮಾಡಿ ಆಂತರಿಕ ಸಮತೋಲನೆಯನ್ನು ತರುವುದೇ ಸಹಜ ಯೋಗದ ಉದ್ದೇಶವಾಗಿದೆ. ಸತತವಾಗಿ ಸಹಜ ಯೋಗ ಧ್ಯಾನ ಮಾಡುವುದರಿಂದ ಗುಣಾತ್ಮಕ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಸಹಜ ಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರದ ಅನುಭವ ಪಡೆಯಲು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ.